ಬಡ್ಡಿ ದಂಧೆಕೋರರ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿತ್ತು. 12 ತಂಡಗಳು ಮಾಡಿ ಕಾರ್ಯಾಚರಣೆ ನಡೆಸಿದೆ. ಅಲ್ಲಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಭರ್ಜರಿ ದಾಳಿ ಮಾಡಿದ್ದಾರೆ ಪೊಲೀಸರು. ಅಕ್ರಮ ಬಡ್ಡಿ ದಂಧೆಕೋರರ ಮೇಲೆ ಮತ್ತೆ ಗದಗ ಪೊಲೀಸರು ದಾಳಿ ಮಾಡಿದ್ದು, ಬೆಟಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ಮಾಡಿದ್ದಾರೆ ಪೊಲೀಸರು. 15ಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿದ ಪೊಲೀಸರು ಬಡ್ಡಿ ದಂಧೆಕೋರರ ಮನೆಯಲ್ಲಿ ಕಂತೆ ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗದಗ ಎಸ್ಪಿ ಬಿಎಸ್ ನೇಮಗೌಡ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, 12 ತಂಡಗಳು ಮಾಡಿ ಕಾರ್ಯಾಚರಣೆ ನಡೆಸಿದ್ದಾರೆ ಪೊಲೀಸರು. ಇನ್ನು ಗೋಣಿ ಚೀಲದಲ್ಲಿ ಇಟ್ಟಿನ ಡಬ್ಬಿಯಲ್ಲಿ ಕಂತೆ ಹಣ ಪತ್ತೆಯಾಗಿದೆ. ಕಂತೆ ಹಣ ನೋಡಿ ಪೊಲೀಸರೇ ಇದೀಗ ಶಾಕ್ ಆಗಿದ್ದಾರೆ. ಒಂದು ನಿಮಿಷ ಬಿಟ್ಟರು ಮುಗಿಸೋಣ. ಸರ ಒಂದು ನಿಮಿಷ ಸರ ತಗೋತೇನೆ, ಆಮೇಲೆ ತಗೊಂಡಿರೋ ಬರ್ರಿ ಮೇಡಮ್. ಈಗ ಆಮೇಲೆ ಹೇಳ್ತೀವಿ ಕ್ಲಿಯರ್. ಬಂದೇವು ಏನು ಮಾಡ್ಕೊಂಡ್ರಿ? ಈಗ ಹೊಡೆದ ಯಾವಾಗ ಹೊಡೆದ? ಈಗ ಹೊಡೆದ ಈಗ ಹೊಡೆದ ಈಗ ಹೊಡೆದ ತೆಗೆದು ಬಿಡ್ತೀನಿ ತಗೊಳ್ರಿ. ನೀವು ಅದನ್ನು ತಗೋಬರ್ರಿ, ಎನ್ಸಕ್ಕೆ ನಾವು ತಂದೀವಿ ಅಂತ. ಸರಿ, ಅಲ್ಲ ನಂಗೆ ಗೊತ್ತಿರಲಿಲ್ಲ ಅದು. ಅದು ಸೈಡ್ ಪಾರ್ಟ್, ಮೇನ್ ಪಾರ್ಟ್ ಇರ್ತೈತೆ. ಸುರೇಶ್ ಈ ಕಡೆ ಬೇಕು. ಮಂಜು ಸರ್ ಜನ ನಿಂತು ಕಟ್ಟಾಗಿ ಈ ದಿವಸ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ
ಒಂದು ಅಪರಾಧ ಪ್ರಕರಣ ದಾಖಲಾಗಿದ್ದು, ಶ್ರೀ ಅಶೋಕ್ ತಂದೆ ಭೋಜಪ್ಪ ಗಣಾಚಾರಿ ಸುಮಾರು 56 ವರ್ಷ ಇವರೊಂದು ದೂರನ್ನು ಕೊಟ್ಟಿದ್ದರು. ಆರೋಪಿತರು ಇದರಲ್ಲಿ ಯಲ್ಲಪ್ಪ ತೇಜುಸಾ ಮಿಸ್ಕಿನ್, ವಿಕಾಸ್ ಮಿಸ್ಕಿನ್, ಮಂಜು ಶಾವಿ, ಈರಣ್ಣ, ಮೋಹನ್ ಸಾಕಿನ್ ಎಲ್ಲರೂ ಗದಗ ಬೆಟಗೇರಿ ಇವ್ರ ಮೇಲೆ ಒಂದು ದೂರನ್ನು ಕೊಟ್ಟಿದ್ದರು. ಈ ದೂರಿನ ಸಾರಾಂಶ ಏನಂತಂದರೆ 2016 ಅಂದರೆ 10/3/2016 ಇವ್ರ ಕಡೆಯಿಂದ ಯಾರು ಮಿಸ್ಕಿನ್ ಅವ್ರ ಕಡೆಯಿಂದ ಸುಮಾರು 1,93,00,000 ಕೈಗಡವಾಗಿ ಸಾಲ ತೊಗೊಂಡಿದ್ದರು ಮತ್ತು ವಾಪಸ್ 1,40,00,000 ಕೊಟ್ಟಿದ್ದರು. ಅದಾದಮೇಲೂ ಮತ್ತೆ ಅವ್ರದ್ದು ಎಲ್ಲ ಕಲ್ಯಾಣ ಮಂಟಪ ಮತ್ತು ಇನ್ನೂ ಕೆಲವು ವ್ಯಾಲ್ಯೂಯಬಲ್ ಪ್ರಾಪರ್ಟಿಗಳನ್ನು ಅವರು ಬರ್ಸ್ಕೊಂಡಿದ್ದಾರೆ. ಇನ್ನೂ ಕೂಡ ನನಗೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಹೆಚ್ಚಿನ ಆಸ್ತಿಗಳನ್ನು ಬರ್ಸ್ಕೊಂಡು ನನಗೆ ಮೋಸ ಮಾಡುವ ಹುನ್ನಾರವನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ದರು. ಈ ದೂರಿನ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 15/2025 ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಈ ಆರೋಪಿತರಿಗೆ ಸಂಬಂಧಪಟ್ಟಂಥ ಕೆಲವು ಸ್ಥಳಗಳಲ್ಲಿ ವಿವಿಧ ತಂಡಗಳನ್ನು ಮಾಡಿಕೊಂಡು ನಾವು ಇವತ್ತು ಒಂದು ಶೋಧನೆ ಮತ್ತು ತನಿಖೆಯನ್ನು ಕೈಗೊಂಡಾಗ ಈ ಒಂದು ಆರೋಪಿತರ ಬಳಿ ಅನೇಕ ಅಂದರೆ ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ಬೇರೆ ಬೇರೆ ರಿಜಿಸ್ಟರ್ಗಳು ಹಾಗೂ ನಗದು ಹಣ, ಈ ರೀತಿ ಕೆಲವು ಕಡೆ ಚಿನ್ನದ ಒಡವೆಗಳು, ಈ ಥರ ಕೆಲವೆಲ್ಲ ಸಿಕ್ಕಿದೆ. ಅಂದರೆ ಇನ್ನೂ ಇದು ಪ್ರಾಥಮಿಕ ಹಂತದಲ್ಲಿ ನಡೀತಾ ಇದೆ, ಪರಿಶೀಲನಾ ಹಂತದಲ್ಲಿದೆ. ನಮ್ಮ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನೂ ಇದು ಸಮಯ ಆಗ್ತದೆ ಕಂಪ್ಲೀಟ್ಲಿ ನಾವು ಕನ್ಕ್ಲೂಷನ್ ಮಾಡಿ ಇನ್ವೆಸ್ಟಿಗೇಷನ್ ಕನ್ಕ್ಲೂಡ್ ಮಾಡಲಿಕ್ಕೆ. ಸೊ ಈ ನಿಟ್ಟಿನಲ್ಲಿ ಇದು ಕಾರ್ಯಾಚರಣೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರೆಲ್ಲ ಮಾಡ್ತಾ ಇದ್ದಾರೆ. ಇದರ ಸಂಪೂರ್ಣ ತನಿಖೆ ಶೋಧನೆ ಕಾರ್ಯ ಮುಗಿದ ಮೇಲೆ ಮತ್ತೆ ತಮಗೆ ಅಪ್ಡೇಟ್ಸ್ ಕೊಡ್ತೀವಿ. ಅದೇ ಈಗ ಅದು ಇನ್ನೂ ಪ್ರೊಸೆಸ್ಸಲ್ಲಿದೆ, ಕೌಂಟಿಂಗ್ ಎಲ್ಲ ಆಗಬೇಕು. ಎಲ್ಲ ಆದಮೇಲೆ ತಮಗೆ ಎಷ್ಟು ಹಣ ಸಿಕ್ಕಿದೆ, ಎಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ ಎಲ್ಲ ಕೂಡ ನಾನು ಮತ್ತೆ ತಿಳಿಸ್ತೀನಿ. ಇಲ್ಲ, ಅಷ್ಟೊಂದು ಮೋರ್ ದ್ಯಾನ್ 1 crore ಆಗ್ಬೋದು. 2 ಜಾಗದಲ್ಲಿ ಸಿಕ್ಕಿದೆ. ಅಂದರೆ ಅದನ್ನು ಅಥೆಂಟಿಕ್ ಆಗಿ ಕೌಂಟ್ ಮಾಡಬೇಕಾಗ್ತದೆ. ಅವ್ರು ಹೇಳೋದು ಅದ್ರ ಮೇಲೆ ಇದು ಮಾಡಲಿಕ್ಕಾಗಲ್ಲ. ಮೋರ್ ದ್ಯಾನ್ 1 crore ನೋಡಲಿಕ್ಕೆ ಅಷ್ಟು ಮಟ್ಟಿಗೆ 1.5 crore ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಬಟ್ ಎಕ್ಸಾಕ್ಟ್ಲಿ ಏನಿದೆ ಮತ್ತು ಇದು ಏನು ಇದರದ್ದು ಹಿನ್ನೆಲೆ ಏನು ಎಲ್ಲ ವಿವರವಾಗಿ ನಾವು ತಿಳ್ಕೊಳ್ತೀವಿ. ಮತ್ತು ಡಾಕ್ಯುಮೆಂಟ್ಸ್ ಕೂಡ ಸಾಕಷ್ಟು ಇದ್ದಾವೆ, ಚೆಕ್ಸು ಮತ್ತು ಬಾಂಡ್ಸ್ಗಳು, ಅದು ಎಲ್ಲ ಪ್ರತಿಯೊಂದು ಕೌಂಟ್ ತೊಗೋಬೇಕು ಮತ್ತು ಯಾರಿಗೆ ಸಂಬಂಧಿಸಿದ್ದು ಅದನ್ನು ಕೂಡ ವಿವರವಾಗಿ ತನಿಖೆಯನ್ನು ಕೈಗೊಳ್ತೀವಿ. ಅಂದರೆ ಫುಲ್ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಆಗಬೇಕು. ಈಗ ನಮ್ಗೆ ಅದೊಂದು ಸೂಟ್ ಕೇಸಲ್ಲಿ ಬ್ಯಾಗಲ್ಲಿ ಸಿಕ್ಕಿದ್ದಾವೆ, ಪ್ರತಿಯೊಂದು ಈಚ್ 1 by 1 ನಾವು ಅದನ್ನು ನೋಡಬೇಕು. ಯಾವುದಕ್ಕೆ ಸಂಬಂಧಪಟ್ಟಂಗೆ ಐತಿ, ಖಾಲಿ ಅದಾವೆ, ಕೆಲವು ಬರೆದದ್ದು ಇರ್ತವೆ, ಕೆಲವು ಖಾಲಿ ಇರ್ತವೆ, ಎಲ್ಲನೂ ಕೂಡ ಪರಿಶೀಲನೆ ಮಾಡಿ ನಾವೊಂದು ನಿಮಗೆ ಕನ್ಕ್ಲೂಸಿವ್ ಆಗಿ ಮತ್ತೆ ಸಬ್ಸಿಕ್ವೆಂಟ್ಲಿ ತಿಳಿಸ್ತೀವಿ. ಒಂದು ಪ್ಲೇಸಲ್ಲಿ ಒಂದು ಸೂಟ್ ಕೇಸು ಮತ್ತು 2 ಬ್ಯಾಗ್ಗಳಲ್ಲಿ ಸಿಕ್ಕಿದೆ. ಇನ್ನು ಕೆಲವು ಕಡೆಗೆ ಟ್ರೆಜರಿಲಲ್ಲೆಲ್ಲ ಚೆಕ್ ಸಿಕ್ಕಿದೆ. ಆ ರೀತಿ ಅಂದರೆ ಎಕ್ಸಾಕ್ಟ್ಲಿ ಹೇಳಲಿಕ್ಕಾಗಲ್ಲ, ಬೇರೆ ಬೇರೆ ಕಡೆ ಸಿಕ್ಕಿದೆ. ಸೊ ಅದನ್ನು ಅಂದರೆ ಕಂಪೈಲ್ ಮಾಡಿಕೊಂಡು ಆಯಾ ಅಲ್ಲಲ್ಲಿ ತನಿಖಾಧಿಕಾರಿಗಳು ಅಲ್ಲಲ್ಲೇ ಎಲ್ಲ ಅಂದರೆ ಸೂಕ್ತ ಪಂಚನಾಮ ಮುಖಾಂತರ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾಡಿದ ತಕ್ಷಣ ತಮಗೆ ತಿಳಿಸ್ತಾರೆ. ಅದು ಯಾಕೆ ಅಂದರೆ ಒಂದು ಜಾಗದಲ್ಲಿ ಸ್ವಲ್ಪ ಬಂಗಾರದ ಒಡವೆಗಳು ಸಿಕ್ಕಿದೆ. ಅದು ಯಾಕೆ ಇಟ್ಕೊಂಡಿದ್ರು ಏನು, ಯಾಕಂದರೆ ಅದು ಇನ್ನೊಬ್ಬರ ಮನೆಯಲ್ಲಿ ಓದಿಟ್ಟಿದ್ದಾರೆ. ಅವರು ಅದು ಅವ್ರಿಗೆ ಸಂಬಂಧಪಟ್ಟದ್ದು, ಆರೋಪಿತರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ದಾರೆ. ಸೊ ಅದನ್ನು ಯಾರ ಕಡೆಯಿಂದ ತೊಗೊಂಡ್ರು, ಏನು ಅಡಮಾನ ಇತ್ತಾ ಅಥವಾ ಏನಾದರೂ ಇತ್ತಾ ಮತ್ತೆ ಪರಿಶೀಲನೆ ಮಾಡ್ತಾರೆ. ಈಗೇನು ಮಕ್ಕಳದೇ ಮೊನ್ನೆ ಒಂದು ದಾಳಿ ಮಾಡಿದ್ರೆ ಆ ದಾಳಿ ಎಚ್ಚೆತ್ತುಕೊಂಡು ಇದು ಬಡ್ಡಿ ನಾನು ಬೇರೆ ಬೇರೆ ಮದುವೆಗಳಿಗೆ ಈ ಥರ ಹಣಗಳು ಇಟ್ಟಿದ್ರು ಅವ್ರದ್ದು ಅಥವಾ ಎಲ್ಲರೂ ಕೂಡ ಬಡ್ಡಿ ಅವ್ರು ಮಾಡೋರು ಸರಿ ಹೇಳಾಗಿದ್ದಾರೆ. ಇಲ್ಲ, ಈಗ ಮೇನ್ಲಿ ಒಬ್ಬರು ಆರೋಪಿತರು, ಅವ್ರಿಗೆ ಸಪೋರ್ಟಿವ್ ಇರತಕ್ಕಂಥ ಇವರು ಏನು ಕೆಲವು ಅವ್ರ ವರ್ಕರ್ಸು ಮತ್ತು ಎಲ್ಲ ಇದ್ದಾರೆ, ಮ್ಯಾನೇಜರ್ಸು ಮತ್ತು ಎಲ್ಲ ಇದ್ದಾರೆ. ಸೊ ಇದು ಇವ್ರಿಗೆ ಸಂಬಂಧಪಟ್ಟಂಗೆ ನಾವು ಮಾಡಿದ್ದೀವಿ. ಮಿಸ್ಕಿನ್ ಯಾರು ಯಲ್ಲಪ್ಪ ತೇಜುಸಾ ಮಿಸ್ಕಿನ್ ಅವ್ರಿಗೆ ಸಂಬಂಧಪಟ್ಟಂಗೆ ನಾವು ದಾಳಿ ಮಾಡಿದ್ದೀವಿ. ಅವ್ರ ಸಂಬಂಧಿಕರಿದ್ದಾರೆ. ಅಂದರೆ ನಮಗೆ ಇರೋ ಮಾಹಿತಿ ಪ್ರಕಾರ ಅಲ್ಲೆಲ್ಲ ಸಿಗ್ಬೋದು ಅಂತ ಹೇಳಿ ದೂರದಾರ ಹೇಳಿದ ಪ್ರಕಾರ ಮತ್ತು ನಮ್ಮದೇ ಆದ ಮಾಹಿತಿ ಪ್ರಕಾರ ಅಲ್ಲೆಲ್ಲ ಇರ್ಬೋದು ಅಂತೇಳಿ ನಮಗೊಂದು ಮಾಹಿತಿ ಇತ್ತು. ಆ ಮಾಹಿತಿ ಪ್ರಕಾರ ನಾವು ಎಲ್ಲ ಕಡೆಗೆ ಸರ್ಚ್ ಮಾಡಿದ್ವಿ. ಅನ್ಕೋಬೋದು ಅದೇ ಥರ, ಅಂದರೆ ಬೇರೆ ಕಡೆ ಸೇಫ್ ಆಗಿರಲಿಕ್ಕೆ ಅಂತ ಇಟ್ಟಿರ್ಬೋದು. ಐ ಟಿದವ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಮೋರ್ ದ್ಯಾನ್ 10 lakhs ಇದ್ದರೆ ನಾವು ಇನ್ಫಾರ್ಮ್ ಮಾಡಬೇಕಂತಿದೆ. ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಈಗ ಇನ್ನೊಂದು ಮಾಹಿತಿ ಇದೆ. ಈಗ ಸಂಬಂಧಪಟ್ಟಿದ್ದ ಬಾರ್ ಓನರ್ಸ್ ಅದ, ಅವ್ರು ಅಕ್ರಮವಾಗಿ ಬಡ್ಡಿ ದಂಧೆ ಓಕೆ, ಅಡಿಷನ್ ಅಮೌಂಟ್ ಏನಿದೆ ಅಲ್ಲ ಇದ್ರ ಜೊತೆನೆ ಈಗ ಅಕ್ರಮವಾಗಿ ಲಿಕ್ಕರ್ ಮಾಡಬೇಕಂತ ಆ ಹಣ
ಹಣನ ಇಲ್ಲಿ ತಂದಿಟ್ಟಿದ್ದಾರೆ ಅಂತ ಸುದ್ದಿ. ಈಗ ಅದರಲ್ಲಿ ಒಬ್ಬರು ಇದ್ರವರು ಅದಕ್ಕೆ ಏನೋ ಒಬ್ಬರ ಮನೇಲಿ ಏನು ಸಿಕ್ಕಿದೆ ಅದು ಅವರು ಬಾರ್ಗೆ ಸಂಬಂಧಪಟ್ಟವರು ಅಂತ ಬಿಲ್ಡಿಂಗ್ ಇವ್ರದ್ರಿಂದ ನಾವು ಅದನ್ನು ಸರ್ಚಿಗೆ ತೊಗೊಂಡಿವಿ. ಅವ್ರೇನಾದರೂ ಅವ್ರದ್ದು ಅನ್ನೋದಾದರೆ ಅವ್ರು ಡಾಕ್ಯುಮೆಂಟ್ಸ್ ಕೊಟ್ಟು ಕ್ಲೇಮ್ ಮಾಡ್ಬೋದು. ನಾವು ಅದಕ್ಕೆ ಇನ್ವೆಸ್ಟಿಗೇಷನಲ್ಲಿ ಯಾವುದೂ ನಾವು ಕನ್ಕ್ಲೂಷನ್ಗೆ ಬಂದಿಲ್ಲ. ಸಿಕ್ಕಿದೆ, ನಾವು IT ಅವ್ರ ಗಮನಕ್ಕೆ ತರ್ತೀವಿ, ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತರ್ತೀವಿ. ಯಾರಾದರೂ ಲೀಗಲ್ಲಿ ಅಥವಾ ಅವ್ರಿಗೆ ಸಂಬಂಧಪಟ್ಟೋದಿತ್ತಂದ್ರೆ ಅವರು ಅದನ್ನು ಸಂಬಂಧಪಟ್ಟ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಇನ್ವೆಸ್ಟಿಗೇಷನ್ ಟೈಮಲ್ಲಿ ಪ್ರೊಡ್ಯೂಸ್ ಮಾಡಿ. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಹೌದು.